ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ 50 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಅನ್ನೋ ಮಾತನ್ನ ವಾಕ್ಯವನ್ನ ಇವತ್ತು ಕೊಟ್ಟರು. ಜೀವನವನ್ನು ಪ್ರಾರಂಭಿಸಿ ಜನರ ಸೇವೆಯನ್ನ ಮಾಡ್ತಾ ಗ್ರೇಟರ್ ಬೆಂಗಳೂರು ಅನ್ನುವಂತ ವಿಷನ್ ಅನ್ನ ಇಟ್ಕೊಂಡು ಅದರ ನನಸಿಗಾಗಿ ಹಗಲಿರುಳು ಪರೋಕ್ಷಿಸ್ತಾ ಇರುವಂತಹ ಸರ್ಕಾರದಲ್ಲಿ 4 ಬಾರಿ ಸಚಿವರಾಗಿ ವಿವಿಧ ಇಲಾಖೆಗಳಲ್ಲಿ ಅನುಭವವಾದ ಸೇವೆ ಇನ್ನೂ ಕಾಮಗಾರಿಗಳ ಉದ್ಘಾಟನೆಗೆ ದಯವಿಟ್ಟು ಪ್ರಾಸ್ತಾವಿಕ ನುಡಿಗಳು ಮಾನ್ಯ ಶ್ರೀ ಕೋಲಾರ ಪಟ್ಟಣಕ್ಕ ಉಪಮುಖ್ಯಮಂತ್ರಿಗಳ ಬಂದು ಎಲ್ಲ ಈ ಕಾರ್ಯಕ್ರಮಗಳಿಗೆ ಎಲ್ಲ ಯೋಜನೆಗಳಿಗೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿ ಇವತ್ತ ನಾಡಿನೊಳಗ ನಾವು ಕೂಡ ಅವರು ಆರಿಸಿ ಬಂದಿರುವಂತ ಸಂದರ್ಭದೊಳಗ ಬಹಳ ಅಭಿಮಾನ ನನಗೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ. ಯಾಕಂದ್ರೆ ನಮ್ಮ ಶಾಖಾ ಮಠವಾಗಿರುವಂತ ರಂಭಾಪುರಿ ವೀರ ಗಂಗಾಧರಿ ಜಗದ್ಗುರುಗಳು ನಮ್ಮ ಬೇಲೂರಕ್ಕೆ ಬಂದಿದ್ರು. ಅವಾಗ ರಂಭಾಪುರಿ ಜಗದ್ಗುರುಗಳು ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿದರ್ ಕಾರ್ಯಕ್ರಮಕ್ಕೆ ಬಂದಿರುವಂತ ಸಂದರ್ಭದೊಳಗೆ ನಮ್ಮ ಮಠಕ್ಕೆ ಬಂದಿರುವಂತ ವೀರ ಗಂಗಾಧರಿ ಜಗದ್ಗುರುಗಳ ಫೋಟೋವನ್ನ ನೋಡಿ ಆ ಫೋಟೋ ಬಹಳ ಚಂದ ಇತಿಹಾಸವನ್ನ ಹಿಂದಿನ ಇತಿಹಾಸವನ್ನ ಹೇಳಿದ್ರು ಅವ್ರು ಡಿ.ಕೆ. ಶಿವಕುಮಾರ್ ಅವರು. ಅಂತ ಬಹಳ ದೊಡ್ಡ ಶಿಷ್ಯರು ನಮ್ಮ ಡಿ.ಕೆ. ಶಿವಕುಮಾರ್ ವೀರ ಗಂಗಾಧರ ಜಗದ್ಗುರುಗಳು. ಅಂತ ಡಿ.ಕೆ. ಶಿವಕುಮಾರ್ ಅವರು ಈ ರಾಜಕಾರಣದೊಳಗ ಬಹಳ ಜನ ಮಾತುಗಳನ್ನ ಕೊಟ್ಟ ಹಿಂದೆ ತಕೊಂಡು ಓಡಿ ಹೋಗೋರು ಬಹಳ ಜನ ಅದಾರ. ಕೊಟ್ಟ ಮಾತಿಗೆ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಬಹಳ ಬಂಡೆ ಹಾಗೆ ಕನಕಪುರದ ಬಂಡೆ ಹಾಗೆ ಕಲ್ಲಿನ ಹಾಗೆ ಎಂತ ಸಮಸ್ಯೆನ ಬರ್ಲವು. ರಾಜಕಾರಣದೊಳಗೆ ನಿಮಗೆಲ್ಲ ಗೊತ್ತಿರ್ತಾವ ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಹಳ ನಾವು ನೋಡ್ರಿ ಸಣ್ಣ ಸಣ್ಣ ಕಾರ್ಯವನ್ನ ಮಾಡುವಂತ ಸಂದರ್ಭದೊಳಗ ದೊಡ್ಡ ಸಮಸ್ಯೆಗಳು ಬರ್ತಾವ. ಸ್ವಲ್ಪ ಅಂಜು ಓಡಿ ಹೋಗ್ಬಿಡ್ತೀವಿ ನಾವು. ಆದ್ರೆ ರಾಜಕಾರಣದೊಳಗ ಬಹಳ ಇಡೀ ರಾಜ್ಯವನ್ನ ಅಭಿವೃದ್ಧಿ ಮಾಡುವಂತ ಸಂದರ್ಭದೊಳಗ ಅಂತ ಇಂತ 2 ಪಾರ್ಟಿ ಅವು ವಿರೋಧ ಪರ ವಿರೋಧ ಎಲ್ಲವೂ ಇರ್ತಾವ. ಅವೆಲ್ಲವುಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಶಕ್ತಿ ಯಾರ ಕಡೆ ಐತಂದ್ರೆ ಅದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಐತ ಅನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅವರು ಜವಾಬ್ದಾರಿ ತೆಗೆದುಕೊಂಡಂತ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು. ನಮ್ಮ ಬೊಮ್ಮಾಯಿ ಅವರ ಸುಪುತ್ರ ನಿಂತಿದ್ರು. ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು. ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಲಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಿನಂತೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ರು. ಅವ್ರನ್ನ ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ದಾರೆ. ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ಈ ದೇಶಕ್ಕೆ ತಾವು ಕೊಟ್ಟಂತದ್ದು ಒಂದು ದೊಡ್ಡ ಶಕ್ತಿ. 136 ಜನ ಕೊಟ್ಟಿದ್ದೀರಿ. ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು. ಇಲ್ಲಿ ಪಾರ್ಲಿಮೆಂಟ್ ಗೆಲ್ಲಬೇಕಾಯ್ತು. ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾ ಏನು ಮಾತಾಡಂಗಿಲ್ಲ. ಅದು ಯಾಕೆ ವೋಟ್ ಆಗ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಚಿಂತೆ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶ್ರಯ ಬಹಳ ಮುಖ್ಯ. ಉತ್ತಮವಾದಂತ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ. ನಾವು ಶ್ರಮದಿಂದ ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಗುರು ಹಿರಿಯರು ಸಂತರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಅವ್ರೆಲ್ಲರೂ ಕೂಡ ಜಾತಿ ಧರ್ಮ ಯಾವುದು ಕೂಡ ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೀವಿ. ಬಸವಣ್ಣವರು ಹೇಳಿದ್ದಾರೆ, ಧರ್ಮ ಯಾವುದಾದರೂ ಒಂದೇ, ಧರ್ಮ ಯಾವುದಾದರೂ ಒಂದೇ. ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ. ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ. ಮೊನ್ನೆ ತಾನೇ ನಾವು ಯುದ್ಧವನ್ನ ಈ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಅನೇಕರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುದು, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನ ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಇವತ್ತು ನಾನು ನಿಮ್ಗೆ ಹೇಳದಿಷ್ಟೇ,
ಇವತ್ತು ಕೋಲಾರಕ್ಕೆ ಬಂದಿದ್ದೇನೆ. ನಮ್ಮ ಶಿವಾನಂದ ಪಾಟೀಲ್ ರವರ ಬೇಡಿಕೆ ಇದೆ, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ಬಂದಂತ ಪ್ರಯುಕ್ತ ಬೇರೆ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದು ಬೇರೆ, ಆದರೆ ಇಲ್ಲಿಗೆ ಬಂದಿದ್ದೇನೆ. ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ 50 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಅನ್ನೋ ಮಾತನ್ನ ವಾಕ್ಯವನ್ನ ಇವತ್ತು ಕೊಟ್ಟು ನಾನು ಮುಂದಕ್ಕೆ ಪ್ರವಾಸವನ್ನು ನಾನು ಮಾಡ್ತೇನೆ. ಮುಂದಿನ ದಿನದಲ್ಲಿ ಬರೀ ಕೋಲಾರಕ್ಕೆ ಮಾತ್ರ ಈ ಹಣ, ಬೇಕಿದ್ದು ಬೇರೆ ಬಿಡಿ. ಅವ್ರು ಏನು ಹೇಳ್ತಾರೆ, ನಮ್ಮ ಶಿವಾನಂದ ಪಾಟೀಲ್ರು ಬಹಳ ಆತ್ಮೀಯರಿದ್ದಾರೆ, ಅವ್ರನ್ನ ಬೆಳೆಸ್ತಾ ಇದ್ದೀರಿ, ಸಾಕ್ತಾ ಇದ್ದೀರಿ, ನಿಮ್ಮ ಮಗನಂತೆ ನೋಡ್ತಾ ಇದ್ದೀರಿ. ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಈ ನಮ್ಮ ಮನಗೋಡಿಯವರು ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿಕೊಂಡು 2ನೇ ಬಾರಿಗೆ ಅವ್ರ ತಂದೆ ನನ್ನ ಆತ್ಮೀಯರಿದ್ದು ಅವರು ಕೂಡ ವಿಧಾನಸಭೆಗೆ ಶಿವಾನಂದ ಪಾಟೀಲ್ ಅವರ ಒತ್ತಡದ ಮೇಲೆ ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಕೂಡ ಇವತ್ತು ಗೆದ್ದು ಬಂದು ನಮಗೊಂದು ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ SR ಪಾಟೀಲ್ ಅವರು ಇದ್ದಾರೆ, ಒಬ್ಬ ಹಿರಿಯ ನಾಯಕರು. ಅವ್ರಿಗೂ ಕೂಡ ಭಗವಂತ ಹೆಚ್ಚಿಗೆ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಸದಾ ಬೇಡಿ ಮುಂದಿನ ದಿನದಲ್ಲಿ ಮತ್ತೆ ನಾನು ಬರ್ತೇನೆ. ಈ ಬಸವಣ್ಣನ ನಾಡು ಕಾಂಗ್ರೆಸ್ ಪಕ್ಷಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಭೂಮಿಗೂ ನಮಗೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾನ್ಯ ಸಚಿವರು ಲ್ಯಾಂಡ್ ಕಾಂಪೆನ್ಸೇಷನ್ ಹಿಡಿದು ಎಲ್ಲ ಯೋಜನೆಗ ನೀರ್ ನಿಲ್ಲಿಸ್ತಕ್ಕಂತ ಒಂದು ಅವಕಾಶ ನಿಮ್ಗೆ ಸಿಗ್ತದೆ. ಆ ನೀರ್ ನಿಲ್ಸಿದ್ರೆ ಬಾಗಲಕೋಟ್ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಭೂಮಿಗೆ ನೀರ್ ಸಿಗ್ತಕ್ಕಂತ ಅವಕಾಶ ಇದೆ. 40 ನಮಗ್ ಸಿಗ್ಬೇಕಾಗಿದೆ 80 TMC, ಆದ್ರೆ ತ್ವರಿತವಾಗಿ ನೀವು ಒಂದು 40 TMC ಕೊಟ್ರೆ ಇಡೀ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಇದೆ ಇದು ನಿಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೊಡೋದ್ರ ಜೊತೆಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ಜಿಲ್ಲೆಗಿದೆ. ಅದನ್ನ ನೀವು ನಮ್ಮ ಮೇಲೆ ದಯೆಯನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮ್ಮನ್ನು ನಾವು ಕರೆದಿದ್ದೀವಿ. ಇವತ್ತು ನನಗೆ ಇನ್ನೊಂದು ಆಸೆ ಏನಪ್ಪಾ ಅಂದ್ರೆ, ಅತ್ಯಂತ ಮುಳುಗಡೆ ಆದಂತ ಹಳ್ಳಿಗಳಲ್ಲಿ ಏನಿವತ್ತು 200ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ನಮ್ಮ ಮುಳುಗಡೆ ಆಗಿದ್ದಾವೆ. ಅದರಲ್ಲಿ ಬಾಗಲಕೋಟ್ ಬಿಟ್ಟ ನಂತರ ದೊಡ್ಡ ಹಳ್ಳಿ ಯಾವುದರ ಮುಳುಗಡೆ ಆಗಿದ್ರೆ ಅದು ಕೋಲಾರ. ಆದ್ರೆ ಈ ದುರ್ದೈವ ಏನಪ್ಪಾ ಅಂದ್ರೆ, ಈ ಕೋಲಾರದ ಜನತೆ ಕೇವಲ 3,000-2,000 ರೂಪಾಯಿಗೆ ಎಕರೆ ಜಮೀನನ್ನ ಕೃಷ್ಣೆ ಯೋಜನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಆದ್ರೆ ಇವತ್ತು ಅದೇ ಭೂಮಿ 30 ಲಕ್ಷದಿಂದ 40 ಲಕ್ಷ ರೂಪಾಯಿ ಅವರಿಗೆ ಮಾರಾಟ ಆಗ್ತದೆ. ಆದ್ರೂ ಕೂಡ ಅಂತ ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಏನು ಸವಲತ್ತುಗಳು ಸಿಗ್ಬೇಕಾಗಿದ್ದು ಆ ಸವಲತ್ತುಗಳು ಸಿಕ್ಕಿಲ್ಲ. ಉದಾಹರಣೆಗೆ ಸಾಹೇಬ್ರೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದೇ ಕೋಲಾರ ಪಟ್ಟಣದಲ್ಲಿ ನಾವು ಬಾಗಲಕೋಟಿಗೆ ಎಷ್ಟು ವೆಚ್ಚ ಮಾಡಿದೀವಿ ಅದ್ರ 10% ಕೂಡ ನಾವು ಕೋಲಾರಕ್ಕೆ R&Rಗೆ ದುಡ್ಡನ್ನ ವ್ಯಯ ಮಾಡಿಲ್ಲ. ಇವತ್ತು ಈ ಊರಿಗೆ ಸರ್ಕಾರಿ ಕಚೇರಿಗಳು ಬರ್ಬೇಕು, ಇನ್ನೂ ಹೆಚ್ಚಿನ ಭೂಮಿ ಸಿಗ್ಬೇಕು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ಬೇಕು. ಅದು ಎಲ್ಲ ಕಳೆದ ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದು ಹಾಗೆ ನಿಂತಿದೆ. ಅದರಲ್ಲಿ ವಿಶೇಷವಾಗಿ R&R ಕೆಲಸ ನಿಂತಿದೆ. ಆದ್ರೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಕೋಲಾರದಲ್ಲಿ ಒಂದು ಅನಾಹುತ ಆಗಿದೆ. ಏನಪ್ಪಾ ಅಂದ್ರೆ, ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ, ದುರುಪಯೋಗ ಯಾರು ಮಾಡ್ಕೊಂಡಾರ ಅವ್ರಿಗೆ ಜಾಸ್ತಿ ಪ್ಲಾಟ್ ಸಿಕ್ಕಾವ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗಿದೆ. ಇದು ನಿಮ್ ಗಮನಕ್ಕೂ ಕೂಡ ಇದೆ. ಇದು ಈಗಾಗಲೇ COD ಎನ್ಕ್ವೈರಿ ನಡೆದು 2 ವರ್ಷ ಆದ್ರೂ ಅದರ ಒಂದು ಅಂತಿಮ ತೀರ್ಮಾನ ಬರ್ತಾ ಇಲ್ಲ. ತಾವು ಬೆಂಗಳೂರಿನಲ್ಲಿ COD ಅವರನ್ನ ಕರೆದು ಇದನ್ನ ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಇದ್ದಂತ ಸಂತ್ರಸ್ತರಿಗೆ ಯಾರು ಮೂಲ ಸಂತ್ರಸ್ತರಿದ್ದಾರೆ ನಿಜವಾಗ್ಲೂ ಅವರಿದ್ದಾರೆ ಅವ್ರಿಗೆ ಕೊಟ್ಟು ಉಳಿದಿದ್ರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ 2 ಮಾತಿಲ್ಲ, ನನ್ನ ತಕರಾರಿಲ್ಲ. ಮತ್ತು ಅಷ್ಟಾಗಿಯೂ ಕಡಿಮೆ ಬಿದ್ದಿರ್ತಕ್ಕಂಥ ಭೂಮಿ ಏನಿದೆ ನೀವಿವತ್ತು R&R ಪಾಲಿಸಿನಲ್ಲಿ ಸೇರಿಸಿ ಅಟ್ಲೀಸ್ಟ್ ಒಂದು 100 ಎಕರೆ ಆದ್ರೂ ಜಮೀನನ್ನ ನೀವು ಕೋಲಾರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಡೀ ಕೋಲಾರ ಜನತೆ ವತಿಯಿಂದ ನಾನು ಮಾಡ್ಕೊಳ್ತೀನಿ. ಜೊತೆಗೆ ಬಹಳಷ್ಟು ವಿಶೇಷವಾದಂತ ಸಮಸ್ಯೆಗಳೇನಪ್ಪಾ ಅಂದ್ರೆ, ಕೆಲವು ಹಳ್ಳಿಗಳಿಗೆ 200 ಇದು 521 ಮತ್ತು 22ರವರೆಗೆ
ಕೊಟ್ಟಿದ್ದೀವಿ. ಅವ್ರಿಗೆ ಸ್ವಲ್ಪ ಹಣ ಕೊಟ್ರೆ ಅವರು ಕೂಡ ಇವತ್ತು ತಮ್ಮ ಭೂಮಿಯನ್ನ ಬಿಟ್ಟು, ಮನೆಗಳನ್ನು ಬಿಟ್ಟು, ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಆ ವಿಚಾರದಲ್ಲಿ ಕೂಡ ತಾವು ಸ್ವಲ್ಪ ಗಮನ ಕೊಡಬೇಕು. ಉದಾಹರಣೆಗೆ ಸಿರ್ಬೂರ್ದಂತ ಊರಿನಲ್ಲಿ ಎಲ್ಲ ಜನ ಇವತ್ತು ಅರ್ಧಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ, ಮನೆ ದುಡ್ಡು ತಗೊಂಡಿದ್ದಾರೆ, ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ. ಇಂಥ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ಇದಾವೆ. ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ, ಬಬಲೇಶ್ವರ ಮತಕ್ಷೇತ್ರದಲ್ಲೂ ಇದಾವೆ, ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ, ಮುದ್ದೇಬೇಳ ಕ್ಷೇತ್ರದಲ್ಲೂ ಇದಾವೆ. ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನನಗನ್ನಿಸ್ತದೆ SR ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರುವವರಿಗೆ ನೆನೆಸ್ತಕ್ಕಂಥ ಜನ ಯಾರಾದ್ರೂ ಇದ್ರೆ ಅದು ಬಾಗಲಕೋಟ್ ಬಿಜಾಪುರ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ. ಆ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮನ್ನ ಬಹಳ ಬಯಕೆಯಿಂದ ಇಲ್ಲಿ ಕರೆದಿದ್ದೀವಿ. ಕರೆದ್ರು ಕೂಡ ಭಗವಂತ ನಮ್ಮ ಮೇಲೆ ವರುಣನ ಕೃಪೆ ಕೂಡ ಇದೆ. ಒಂದ್ 2 ನಿಮಿಷ ಮಳೆ ಬಂದು ನಿಮ್ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ತಿಕೋಟ ಬಿಟ್ಟ ಬಸವನ ಬಾಗೇವಾಡಿ ಮತ ಕ್ಷೇತ್ರಕ್ಕೆ ಯಾವಾಗ ಕಾಲಿಟ್ರು ಆ ಅನ್ನ ಕಾಯಕವೇ ಕೈಲಾಸ ಅನ್ನುವಂಗ ಅನ್ನ ಬಸವಣ್ಣನ ವಾಣಿಜ್ಯ ಕ್ಷೇತ್ರಕ್ಕೆ ಬಂದಾಗ ಈ ನಮ್ಮ ಕೋಲಾರ ಪಟ್ಟಣ ಒಂದು ಬಹುತೇಕ ನನಗಿರ್ತದೆ. ಇವತ್ತು ಯಾವ ರೀತಿ ಅಭಿವೃದ್ಧಿ ಕಾಣಕತ್ತದ ಅಂತ ಕೇಳಿದ್ರೆ ಬಾಗಲಕೋಟೆ ಮತ್ತು ಬಿಜಾಪುರ ನಡುವೆ ಯಾವ್ದಾದ್ರು ಒಂದು ಪಟ್ಟಣ ಸುಂದರವಾಗಿ ಕಾಣ್ತಿದ್ರೆ ಅದು ಕೋಲಾರ ಪಟ್ಟಣ ಅಂತಕ್ಕಂಥ ಮಾತ್ರ ಬಹಳ ಇವತ್ತು ಹೆಮ್ಮೆಯಿಂದ ಹೇಳ್ತಕ್ಕಂಥ. ಇವತ್ತು ನಮಗೆ ಬಹಳ ಖುಷಿ ಏನಪ್ಪಾ ಅಂತಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೋಬೇಕಾಗಿದೆ. ಇವತ್ತು ನಾವು ನಮ್ಮ ನಾಡಿನ ದೊರೆ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಸರ್, ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಆಗಿದೆ. ಅದರಲ್ಲಿ ಮನೆಗಳ ಸಂಖ್ಯೆ ಲೆಕ್ಕ ತೆಗೆದ್ರೆ ನಮ್ಮ ಕೋಲಾರ ಪಟ್ಟಣ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮುಳುಗಡೆ ಕೋಲಾರ ಆಗಿದೆ. ಇನ್ನು ಕೋಲಾರ ಪಟ್ಟಣಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇವತ್ತು ಬೇಕಾಗಿದ್ದಾವೆ. ಇವತ್ತು ಕೋಲಾರ ಪಟ್ಟಣ ತಾಲೂಕು ಆಗಿರೋದ್ರಿಂದ ಎಲ್ಲ ತಾಲೂಕು ಆಡಳಿತ ಕಚೇರಿಗಳು ಇಲ್ಲಿ ಬರಬೇಕಾಗಿದೆ. ಇದಕ್ಕೆ ಒಂದು ಜಾಗದ ಕೊರತೆ ಇದೆ. ಇವತ್ತು ಆ ಜಾಗದ ಕೊರತೆಯನ್ನ ನಿವಾರಿಸಲಿಕ್ಕೆ ಸುಮಾರು ಒಂದು 200 ಎಕರೆಯಷ್ಟು ಜಮೀನನ್ನ ತಾವು ಮಾಡಿಕೊಟ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳನ್ನು ಹಾಕಿ ಖುಷಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಇನ್ನೂ 100 ಕೋಟಿಗಳ ಅವಶ್ಯಕತೆ ಇದೆ. ಇವತ್ತು ಜಮೀನದ ಅಷ್ಟು ಅವಶ್ಯಕತೆ. ಇವತ್ತು ಡ್ರೈನೇಜ್ ಇರ್ಬೋದು, ಅಲ್ಲಿ ಒಳಚರಂಡಿ ಇರ್ಬೋದು, ಎಲ್ಲ ರಸ್ತೆಗಳಿರ್ಬೋದು, ವಿದ್ಯುತ್ಗಳಿರ್ಬೋದು. ಸುಮಾರು ಈಗಾಗಲೇ ಸನ್ಮಾನ್ಯ ಶಿವಾನಂದ ಪಾಟೀಲ್ ಒಂದು ಆಸಕ್ತಿಯಿಂದ ಇವತ್ತು ಉಪಮುಖ್ಯಮಂತ್ರಿಗಳ ಸರ್ಕಾರದಿಂದ ಇವತ್ತು 100 ಕೋಟಿಗಳ ಶಂಕುಸ್ಥಾಪನೆ ಮತ್ತು ಅಡಿಗಲ್ಲನ್ನು ಇವತ್ತು ಹಾಕ್ತಾ ಇರೋದು ನೋಡಿದ್ರೆ ಇವತ್ತು ಬಹಳ ಒಂದು ಸಂತೋಷದ ದಿನ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳಬೇಕಾಗೈತಿ. ಇವತ್ತು